ಡೆಲ್ಲಿ ಇಡಿ ಕೋರ್ಟ್ ಅವರು ಜಡ್ಜ್ಮೆಂಟ್ ಕೊಟ್ಟ ನಂತರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಪ್ರಮುಖವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ವಿರುದ್ಧ ಒಂದು ಸ್ಟ್ರೈಕನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ. 1937ನೇ ಇಸ್ವಿನಲ್ಲಿ ಅಸೋಸಿಯೇಟ್ ಜರ್ನಲ್ ಕಂಪನಿ ಲಿಮಿಟೆಡ್ ಕಂಪನಿ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಶುರು ಮಾಡಿ ಇಡೀ ದೇಶಾದ್ಯಂತ ಏನು ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಗಳು ಮತ್ತು ಬ್ರಿಟಿಷರು ಮಾಡ್ತಾ ಇರುವಂಥ ಅನ್ಯಾಯದ ಬಗ್ಗೆ ತಿಳಿಸುವಂಥ ಉದ್ದೇಶದಿಂದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಶುರುವಾಗುತ್ತೆ. ಆ ಪತ್ರಿಕೆ 2008ನೇ ಇಸ್ವಿವರೆಗೂ ಭಾಳ ಚೆನ್ನಾಗಿ ನಡ್ಕೊಂಬರುವಂಥ ಬರ್ತಾ ಇರ್ತದೆ. 2008 ನಂತರ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಇವತ್ತಿನ ವ್ಯವಸ್ಥೆಯ ಬಗ್ಗೆ ಬಹಳ ಸಮಸ್ಯೆ ಆಗಿ 2008ರಲ್ಲಿ ಪತ್ರಿಕೆ ಮುಚ್ಚುವಂಥ ಸಂದರ್ಭ ಬಂದಾಗ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ 90 ಲಕ್ಷ ರೂಪಾಯಿ 90 ಕೋಟಿಯಷ್ಟು ಹಣವನ್ನು ಕೊಟ್ಟು ಅದನ್ನು ರಿವೈವ್ ಮಾಡುವಂಥದ್ದಕ್ಕೆ, ಸಂಬಳ ಕೊಡುವಂಥದ್ದಕ್ಕೆ, ಸಾರಿಗೆ ಕೊಡುವಂಥದ್ದಕ್ಕೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡುತ್ತೆ. ಆದರೂ ನಡೆಸೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ 2010ನೇ ಇಸ್ವಿನಲ್ಲಿ ಯಂಗ್ ಇಂಡಿಯಾ ಅಂತ ಒಂದು ಕಂಪನಿ, ಕಾಂಗ್ರೆಸ್ ಪಕ್ಷದ ಒಡನಾಟ ಇರುವಂಥ ಒಂದು ಕಂಪನಿ, ಅದನ್ನು 50 ಲಕ್ಷ ರೂಪಾಯಿಯನ್ನು ಕೊಟ್ಟು 90 ಕೋಟಿ ಏನು ಲೋನ್ ಕೊಟ್ಟಿದ್ರು ತೀರಿಸುವಂಥದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡು ಅದನ್ನು ಪರ್ಚೇಸ್ ಮಾಡುತ್ತೆ ಅಂತಂದರೆ ಆ ಕಂಪ್ನಿ ಅದು ವಹಿಸ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ ಶೇರ್ ಮೂಲಕ. ಯಾಕೆಂದರೆ ಆ ಕಂಪ್ನಿ ಆ್ಯಕ್ಟಲ್ಲಿ ಅದು ರಿಜಿಸ್ಟರ್ ಆಗಿರುವಂಥ ಒಂದು ಕಂಪ್ನಿ, ಅದು ಅಸೋಸಿಯೇಟ್ ಜರ್ನಲಿಸ್ಟ್ ಲಿಮಿಟೆಡ್ ಕಂಪ್ನಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿದ್ದರಿಂದ ಅದು ಶೇರ್ ಮೂಲಕ ಇತರವರಿಗೆ ಶೇರ್ ಮೂಲಕ ಮಾರಿ ಅದನ್ನು ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆ ದುಡ್ಡು 50 ಲಕ್ಷ ರೂಪಾಯಿ ಕೊಟ್ಟಿರುವಂಥ ದುಡ್ಡನ್ನೇ ಮನಿ ಲಾಂಡ್ರಿಂಗ್ ಅನ್ನುವಂಥದ್ದನ್ನ ಬಿಂಬಿಸಿ ಸುಬ್ರಹ್ಮಣ್ಯಂ ಸ್ವಾಮಿಯವರು 2013ರಲ್ಲಿ ಇಡಿ ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ. 2021ನೇ ಇಸ್ವಿವರೆಗೂ ಇಡಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೇನೆ 2022ರಲ್ಲಿ 21 ಮತ್ತು 22ರಲ್ಲಿ ಇದ್ದಕ್ಕಿದ್ದಂಗೆ ರಾಹುಲ್ ಗಾಂಧಿಯವ್ರನ್ನ, ಸೋನಿಯಾ ಗಾಂಧಿಯವ್ರನ್ನ, ಮಲ್ಲಿಕಾರ್ಜುನ ಖರ್ಗೆಯವ್ರನ್ನ ಇಡಿ ಕಚೇರಿ ಕರೆಸಿ 5 ದಿವಸ 6 ದಿವಸ ಕೂರಿಸ್ಕೊಂಡು ತನಿಖೆ ಮಾಡಿ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆವಾಗ ಇಡಿ ಕೋರ್ಟು ಒಂದು ಅಬ್ಸರ್ವೇಷನ್ ಮಾಡಿ ಯಾವ ಕಾರಣಕ್ಕೂ ನೀವು FIR ದಾಖಲು ಮಾಡಿದ್ರೆ ತನಿಖೆ ಮಾಡ್ತಾ ಇರುವಂಥದ್ದು ಖಾಸಗಿ ವ್ಯಕ್ತಿ ದೂರಿನ ವಿರುದ್ಧ ಆಧಾರದ ಮೇರೆಗೆ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿದಾಗ ಏಪ್ರಿಲ್ 2025ರಲ್ಲಿ ಅದನ್ನು ಮತ್ತೆ ಒಂದು FIR ದಾಖಲು ಮಾಡಿ ಚಾರ್ಜ್ ಶೀಟನ್ನು ಈಗ ಮೊನ್ನೆ ಸಬ್ಮಿಟ್ ಮಾಡಿದಾಗ ಕೋರ್ಟು ಚಾರ್ಜ್ ಶೀಟಲ್ಲಿ ಯಾವ ಉರುಳು ಇಲ್ಲ, ಅದು ಅವರ ಇಂಟರ್ನಲ್ ವ್ಯವಸ್ಥೆ ಇರುವಂಥ ಒಂದು ವ್ಯವಸ್ಥೆಯಲ್ಲಿ 50 ಲಕ್ಷ ರೂಪಾಯಿ ಟ್ರಾನ್ಸಾಕ್ಟ್ ಆಗಿರುವಂಥದ್ದು, ಶೇರ್ಗಳನ್ನು ಮಾರ್ಕೊಂಡಿರುವಂಥದ್ದು. ಅದರಿಂದ ಇದರಲ್ಲಿ ಉರುಳಿಲ್ಲ ಅಂತ ಇಡೀ ಕೇಸನ್ನು ಕಂಪ್ಲೀಟಾಗಿ ರಿಜೆಕ್ಟ್ ಮಾಡಿ ಮುಖದ ಮೇಲೆ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಇಡೀ ದೇಶಾದ್ಯಂತ ಕಳೆದ 11 ವರ್ಷದಲ್ಲಿ ಸುಮಾರು 4,000 ಕೇಸಸ್ನ ವಿರೋಧ ಪಕ್ಷದ ನಾಯಕರ ವಿರುದ್ಧ ಇಡಿಯವರು ಕೇಸ್ ಫೈಲ್ ಮಾಡಿರುವಂಥದ್ದು. ಇಂಥವ್ರಿಗೂ ಕನ್ವಿಕ್ಟ್ ಆಗಿರುವಂಥ ಸಂಖ್ಯೆ ಬರೀ 17, ಅಂದರೆ 0.001% ಆಗಿಲ್ಲ. ಇದನ್ನು ಇಡಿಯವ್ರನ್ನ ಮತ್ತು IT ಅವ್ರನ್ನ, CBIನ, ಎಲೆಕ್ಷನ್ ಕಮಿಷನ್ನ, ವಿರೋಧ ಪಕ್ಷದ ವ್ಯವಸ್ಥೆಯನ್ನು ಸದ್ದನ್ನು ಅಡಗಿಸ್ಬೇಕು ಅನ್ನೋ ಉದ್ದೇಶದಿಂದ, ಆಮೇಲೆ ಅವರ ಶಕ್ತಿಯನ್ನು ಕುಂದಿಸ್ಬೇಕು ಅಂತ ಉದ್ದೇಶದಿಂದ ಉಪಯೋಗಿಸ್ಕೊತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಅದರಿಂದ ಇನ್ಮೇಲೆ ನಾವು ಹೋರಾಟವನ್ನು BJP ವಿರುದ್ಧ ಹೋರಾಟವನ್ನು ಸಾಂಕೇತಿಕವಾಗಿ ಶುರು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ.